ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಸಂಧಾನ ಮಾತುಕತೆ ಏನಿದೆ ಅದು ವಿಫಲವಾಗಿದೆ. ಟ್ರಂಪ್ ಕಟು ಸಂದೇಶವನ್ನ ಇದರ ಬೆನ್ನಲ್ಲೇ ಸಾರಿದ್ದಾರೆ. ಆಟ ಆದಷ್ಟು ಬೇಗ ಮುಗಿಯಲಿದೆ ಅನ್ನುವಂಥ ಎಚ್ಚರಿಕೆಯನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಸಂಧಾನ ವಿಫಲ ಬೆನ್ನಲ್ಲೇ ಟ್ರಂಪ್ನ ಈ ಹೇಳಿಕೆ ಈಗ ಸದ್ಯ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಅಮೆರಿಕ ಸೇನೆ ಈಗಾಗಲೇ ಸಿದ್ಧವಾಗಿದೆ, ಅತಿ ಬೇಗ ದೊಡ್ಡದೇನೋ ನಡೆಸಲು ಸಜ್ಜಾಗಿದೆ ಅನ್ನುವಂತಹ ಎಚ್ಚರಿಕೆ. ನೀವು ಸಿದ್ಧರಾಗಿದ್ದೀರಾ ಅಂತ ಇರಾನ್ಗೆ ಈ ಪ್ರಶ್ನೆಯನ್ನ ಮಾಡ್ತಾ ಇದೆ ಅಮೆರಿಕ. ಮತ್ತೆ ಯುದ್ಧದ ಸುಳಿವನ್ನ ಈ ಮೂಲಕವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಸಂಧಾನ ಮಾತುಕತೆಯಲ್ಲಿ ಅಮೆರಿಕದ ಅಧ್ಯಕ್ಷರ ಬೇಡಿಕೆಗಳಿಗಿಂತ ಹೆಚ್ಚಾಗಿ ಇರಾನ್ನ ಬೇಡಿಕೆಗಳು, ಒತ್ತಡಗಳು ಹೆಚ್ಚಾಗಿತ್ತು. ಅದನ್ನ ಕೇಳಲಿಕ್ಕೆ US ಸಿದ್ಧ ಇರಲಿಲ್ಲ. ಅದರ ಪರಿಣಾಮವಾಗಿ ಸಂಧಾನದಿಂದ ಹೊರ ನಡೆದಿದ್ದಾರೆ. ಅದರ ಬೆನ್ನಲ್ಲೇ ಕಟು ಸಂದೇಶವನ್ನು ಕೂಡ ಇರಾನ್ಗೆ ಸಾರಿರುವಂತಹ ನಿಟ್ಟಿನಲ್ಲಿ ಈಗ ಮುಂದಿನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಸಂಧಾನ ಮಾತುಕತೆ ವಿಫಲವಾಗಿದೆ, ಅದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷರ ಈ ಕಟು ಎಚ್ಚರಿಕೆ ಮುಂದೆ ಯಾವ ರೀತಿಯಾದಂತಹ ದಾಳಿಗಳಿಗೆ ಇದು ಕಾರಣ ಆಗಬಹುದು, ಸ್ಪೆಷಲಿ ಹಾರ್ಮೋಸ್ನಲ್ಲಿ? ನೋಡಿ, ಈ ಯುದ್ಧವನ್ನು ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಅದರ ಭಾಗವಾಗಿ ಕದನ ವಿರಾಮದ ಮಾತುಕತೆಯೂ ಕೂಡ ಹೌದು. ಆದರೆ ಅಮೆರಿಕ ಇಟ್ಟಂಥ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ಳದೆ ಮಾತುಕತೆಯಿಂದ ಹೊರ ಬಂದಿರುವಂಥ ಹಿನ್ನೆಲೆಯಲ್ಲಿ ಮಾತುಕತೆ ಈಗ ಅಪರಿಪೂರ್ಣ ಆಗಿರುವಂಥದ್ದು. ಸೊ ಹೀಗಾಗಿ ಮುಂದಿನ ಹಂತದಲ್ಲೂ ಕೂಡ ಇರಾನ್ ಅಮೆರಿಕದ ಜೊತೆಗೆ ಮಾತುಕತೆಯನ್ನು ನಡೆಸುವಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆಗಳಿಲ್ಲ. ಸೊ ಹೀಗಾಗಿ ದಾಳಿಯೇ ಅಮೆರಿಕದ ಮುಂದುಳಿದಿರುವಂತಹ ಮತ್ತೊಂದು ಮಾರ್ಗ ಆಗಿರುವಂಥದ್ದು. ಹೀಗಾಗಿ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಗಳನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಎಚ್ಚರಿಕೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರವಾನಿಸಿರುವಂಥದ್ದು. ಅತಿ ದೊಡ್ಡದೇನೋ ಆಗೋದಿದೆ, ನೀವೆಲ್ಲರೂ ಕೂಡ ಕಾಯಿರಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಬೃಹತ್ ದಾಳಿಯ ಸಿದ್ಧತೆ ಏನಾದರೂ ಅಮೆರಿಕ ಮಾಡ್ಕೊಂಡಿದ್ಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಕುತೂಹಲಗಳಿದೆ. ನೋಡಿ, ಈ ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ತನ್ನ ಸೇನೆಯನ್ನ ಹಿಂಪಡೆಯುವಂಥ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡಿರಲಿಲ್ಲ. ಮಾತುಕತೆ ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಮ್ಮ ಸೇನೆ ಇರಾನ್ ಅನ್ನ ಸುತ್ತುವರೆದಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆಯೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಸೊ ಈಗ ಅಂದುಕೊಂಡಂತೆ ಮಾತುಕತೆಯು ಕೂಡ ವಿಫಲ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಸೇನೆಯನ್ನ ಬಳಸಿಕೊಂಡು ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಗಳಿಗೆ ಪ್ಲಾನ್ ಮಾಡ್ತಿರುವಂತ ಕೂಡ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಈ ವಿಮಾನಗಳಿಗೆ ಫ್ಯೂಲ್ ತುಂಬುವಂತ ಪ್ರತ್ಯೇಕ ವಿಮಾನಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತಾ ಇರುವಂತದ್ದು. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಅತಿ ದೊಡ್ಡ ದಾಳಿಗೆ ಪ್ಲಾನ್ ಮಾಡ್ತಿದ್ದಂತೆ ಕಾಣಿಸ್ತಾ ಇದೆ. ದಿವ್ಯಾ, ರೈಟ್, ಶಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀವಿ.